ಹಾಯ್ ಎಲ್ಲೋ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತಲೇ ಭಾವಿಸ್ತೀನಿ. ಇವತ್ತು ನಾನು ಫ್ರೈಡ್ ರೈಸು ಹಿಂದಿನ ವಿಡಿಯೋದಲ್ಲಿ ನಾನು ತೋರಿಸಿದ್ದೀನಿ. ಇವತ್ತು ಎಗ್ ರೈಸ್ನ ತೋರಿಸ್ತಾ ಇದ್ದೀನಿ. ತುಂಬಾ ರುಚಿಯಾಗಿ ಮನೇಲೇ ಮಾಡ್ಕೋಬೋದು. ಇದು ಹೋಟೆಲ್ ಸ್ಟೈಲಲ್ಲಿ ಮಾಡ್ತಿರುವಂತಹ ಎಗ್ ರೈಸ್ ಅಂತಲೇ ಹೇಳ್ಬೋದು. ಹೋಟೆಲಲ್ಲಿ ಸಾಸ್ಗಳೆಲ್ಲ ಯೂಸ್ ಮಾಡ್ತಾರೆ, ಬಟ್ ನಾನು ಯಾವುದೇ ಸಾಸಸ್ ಹಾಕ್ತಾಯಿಲ್ಲ. ಇದು ತುಂಬಾ ಚೆನ್ನಾಗಿ ಮನೆಗೆ ರೆಡಿ ಮಾಡ್ಕೊಳ್ಳುವಂತಹ ಒಂದು ಫ್ರೈಡ್ ರೈಸ್, ಎಗ್ ರೈಸ್ ಅಂತಲೇ ಹೇಳ್ಬೋದು. ತುಂಬಾ ಚೆನ್ನಾಗಿರುತ್ತೆ. ಹೇಗೆ ರುಚಿ ಬರುತ್ತೆ, ಯಾವ ಥರ ಮಾಡೋದು, ಯಾವ ಸ್ಟೆಪ್ಪಲ್ಲಿ ಮಾಡಿದ್ರೆ ಈ ರುಚಿ ಬರುತ್ತೆ ಅಂತ ಹೇಳ್ಬಿಟ್ಟು ನಾನು ಈ ವಿಡಿಯೋ ಮುಖಾಂತರ ತಿಳಿಸ್ತೀನಿ. ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನನ್ನ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಶೇರು ಕೂಡ ಮಾಡಿ, ಲೈಕು ಕೂಡ ಮಾಡಿ. ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ಒಂದು ಪ್ಯಾನ್ಗೆ ನಾನು ಒಂದು ಅರ್ಧ ಗ್ಲಾಸ್ ಟೀ ಕುಡಿಯೋ ಗ್ಲಾಸಲ್ಲಿ ನಾನು ಎಣ್ಣೆನ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಬೆಳ್ಳುಳ್ಳಿ ಜಜ್ಜಿ ಹಾಕ್ಕೊಳ್ತಿರುವಂಥದ್ದು. ಸ್ವಲ್ಪ ಜಜ್ಜೋದಕ್ಕಿಂತ ಸ್ವಲ್ಪ ಸಣ್ಣದಾಗಿ ಕಟ್ ಮಾಡಿ ಕೂಡ ಹಾಕ್ಕೋಬೋದು. ಹಾಗೆಯೇ ಒಂದು 5ರಿಂದ 6 ಹಸಿಮೆಣಸಿನ್ಕಾಯಿ ಈ ರೀತಿ ಕೊಯ್ಕೊಂಡು ಹಾಕ್ಕೊಳ್ಳುವಂಥದ್ದು. ಹಾಗೆಯೇ ಒಂದು ದೊಡ್ಡ ಸೈಜ್ ಈರುಳ್ಳಿನೂ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಇದು ಇಬ್ಬರಿಗಾಗುತ್ತೆ ಅಷ್ಟು ರೈಸ್ ಮಾಡ್ತಿರುವಂಥದ್ದು, ಕ್ವಾಂಟಿಟಿ ನಿಮಗೆ ಹೇಳ್ತಿರುವಂಥದ್ದು. ಇಬ್ಬರು ರೈಸ್ ತಿನ್ನೋವಷ್ಟು ಒನ್ ಟೈಮ್ಗೆ ಮಾಡ್ತಿರುವಂಥದ್ದು. ಸ್ವಲ್ಪ ಅರಿಶಿನ ಪುಡಿ, ಒಂದು 1/4 ಸ್ಪೂನ್ ಅರಿಶಿನ ಪುಡಿ ಕೂಡ ಹಾಕ್ಕೊಂಡು ಅದನ್ನು ಕೂಡ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಹಾಗೆಯೇ ಅದೆಲ್ಲ ನೀಟಾಗಿ ಸ್ವಲ್ಪ ಸಾಫ್ಟಾಗಿ ಒಂದು 50ರಿಂದ 60% ಬೆಂದಿದೆ ಅನ್ನೋ ಟೈಮಲ್ಲಿ ಒಂದು 3 ಮೊಟ್ಟೆನ ಒಡೆದು ಹಾಕ್ಕೊಳ್ತಾ ಇದ್ದೀನಿ ನಾನು. ನನಗೆ 3 ಮೊಟ್ಟೆ ಸಾಕು. ನಿಮಗೆ ಎಷ್ಟು 4 ಬೇಕಂದರೆ 4, 5 ಬೇಕಂದರೆ 5 ಕೂಡ ಹಾಕ್ಕೋಬೋದು. ಬಟ್ ನನ್ನ ಸಾಕು 3 ಅನ್ನಿಸ್ತು. 3ನ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈ ಟೈಮಲ್ಲಿ ನಾವು ಸ್ವಲ್ಪ ಬಿಟ್ಟು ಮಿಕ್ಸ್ ಮಾಡಿಕೊಂಡ್ರೆ ದಪ್ಪ ಬರುತ್ತೆ. ಸ್ವಲ್ಪ ನಮಗೆ ಹಿಂದೆಯೇ ಇದು ಮೊಟ್ಟೆನೆಲ್ಲ ನೀಟಾಗಿ ಒಡ್ಕೊಬಿಟ್ರೆ ರೈಸಲ್ಲಿ ನೀಟಾಗಿ ಮೊಟ್ಟೆದು ಮಿಕ್ಸ್ ಆಗಿಬಿಡುತ್ತೆ. ಇದೊಂದು ಟಿಪ್ಸ್ ಅಂತಲೇ ಹೇಳ್ಬೋದು. ನೋಡಿ, ಈ ರೀತಿ ಅಂದರೆ ಪುಡಿ ಪುಡಿ ಥರ ಮಾಡ್ಕೊಬಿಡ್ಬೇಕು. ಅದನ್ನು ನೀಟಾಗಿ ಮೊಟ್ಟೆನ ಹುರ್ಕೊಂಡು ಹೆಂಗೆ ಗೊತ್ತಾ, ನೀಟಾಗೆ ಘಮ ಬರೋವರೆಗೂ ಇನ್ನೇನು ತಿನ್ನಕ್ಕೆ ಬರುತ್ತೆ ಇದು ಮೊಟ್ಟೆ ಫ್ರೈ ಅಂತ ಅನಿಸೋವಾಗ ಆ ರೀತಿ ಹುರ್ಕೋಬೇಕಾಗುತ್ತೆ. ಅದು ಬೆಂದಾದಮೇಲೆ 1 ಸ್ಪೂನ್ ಗರಂ ಮಸಾಲ ಹಾಕ್ಕೊಂಡಿದ್ದೀನಿ ನಾನು. ಒಂದು ಅರ್ಧ ಸ್ಪೂನು ಖಾರದ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ಯಾಕೆ ಅಂದರೆ ಖಾರದ ಪುಡಿಗೆ ಆಲ್ರೆಡಿ ನಾನು ಹಸಿಮೆಣ್ಸಿನ್ಕಾಯಿ ಹಾಕಿದ್ದೀನಿ. ಈಗ ಸ್ವಲ್ಪ ಖಾರದ ಪುಡಿ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಇನ್ನೊಂದು ಖಾರದ ಐಟಮ್ ಹಾಕೋದಿದೆ, ನಾನು ಮುಂದೆ ತೋರಿಸ್ತೀನಿ. ವಿಡಿಯೋ ಯಾರು ಸ್ಕಿಪ್ ಮಾಡ್ದಿರೋ ವಿಡಿಯೋ ನೋಡಿ. ಈ ಟೈಮಲ್ಲಿ ರುಚಿಗೆ ತಕ್ಕಷ್ಟು ಸಣ್ಣ ಸ್ಪೂನಲ್ಲಿ 1.5 ಸ್ಪೂನು ನುಸಿ ಉಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ. ಅಂದರೆ ಅರಳು ಹಾಕೋಬಾರ್ದು, ನಾವು ನುಸಿ ಉಪ್ಪನ್ನ ಹಾಕ್ಕೋಬೇಕಾಗುತ್ತೆ. ಅದನ್ನು ಕೂಡ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಸಾಫ್ಟಾಗಿ ಬೆಂದಿದೆ. ಆ್ಯಕ್ಚುಲಿ ತುಂಬಾ ಚೆನ್ನಾಗಿ ಬೆಂದಿರಬೇಕು. ತುಂಬ ಚೆನ್ನಾಗಿ ಬೆಂದಾದಮೇಲೆ ನಾವು ನೋಡಿ ಎಷ್ಟು ಪುಡಿ ಪುಡಿ ಥರ ಆಗೋಗಿದೆ. ಉಪ್ಪು ಎಲ್ಲ ಮಿಕ್ಸ್ ಆಗೋವರೆಗೂ ಮಿಕ್ಸ್ ಮಾಡಿಕೊಂಡು ನಾವು ರೈಸ್ ಮಾಡಿ ಎತ್ತಿಟ್ಕೊಂಡಿರ್ತೀವಲ್ಲ, ಆ ರೈಸ್ನ ಕೂಡ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋದು ಅಷ್ಟೇನೆ. ನೀಟಾಗಿ ಈ ಟೈಮಲ್ಲಿ ಒಂದು ಚೂರು ಗಡ್ಡೆ ಥರ ಇರುತ್ತಲ್ವ ರೈಸು, ಅದನ್ನೆಲ್ಲ ಒಡೆದ್ಬಿಟ್ಟು ನೀಟಾಗೆ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಇದಕ್ಕೆ ನಾನು ಮೊಸರು ಅಕ್ಕಿ ತೊಗೊಂಡಿದ್ದೀನಿ. ನೀವು ಯಾವ ಅಕ್ಕಿಲಿ ಮಾಡ್ತೀರೋ ಆ ಅಕ್ಕಿಲೇನೆ ಮಾಡ್ಕೊಳ್ಳಿ. ನೋಡಿ ಎಷ್ಟು ಸಖತ್ತಾಗಿದೆ ರೈಸು ಅಂತಂದರೆ, ಎಷ್ಟು ಸ್ವಲ್ಪ ತಿನ್ನೋರು ಕೂಡ ಜಾಸ್ತಿ ತಿನ್ಬೋದು, ಅಷ್ಟು ಟೇಸ್ಟಿಯಾಗಿರುತ್ತೆ ಈ ರೀತಿ ಮಾಡಿಕೊಂಡ್ರೆ. ಲಾಸ್ಟ್ ಫೈನಲ್ ಟಚ್ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ ನಾನು. ಕೊತ್ತಂಬರಿ ಸೊಪ್ಪು ಲಾಸ್ಟ್ ಫೈನಲ್ ಟಚ್ಚಲ್ಲಿ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ಅದನ್ನು ಕೂಡ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಸಣ್ಣದಾಗಿ ಹೆಚ್ಚಿ ಹಾಕ್ಕೋಬೇಕಾಗುತ್ತೆ ಕೊತ್ತಂಬರಿ ಸೊಪ್ಪನ್ನ. ನೋಡಿ ನೀಟಾಗಿ ನಿಧಾನಕ್ಕೆ ಮಿಕ್ಸ್ ಮಾಡ್ಕೋಬೇಕು, ಇಲ್ಲಾಂದರೆ ಕೆಳಗಡೆ ಬಿದ್ದುಬಿಡುತ್ತೆ. ನಾನು ಪ್ಯಾನ್ನ ಸ್ವಲ್ಪ ಸಣ್ಣದು ಇಟ್ಕೊಂಡಿದ್ದೀನಿ, ಹಾಗಾಗಿ ನೋಡಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಎಷ್ಟು ಚೆನ್ನಾಗಿ ಉದುರುದ್ರವಾಗಿ ರೈಸು ರೆಡಿಯಾಗಿದೆ. ಇದಕ್ಕೆ ಲಾಸ್ಟ್ ಫೈನಲ್ಲಾಗಿ ನಾನು ಮೆಣಸಿನ ಪುಡಿ, ಅಂದರೆ ಮೆಣಸನ್ನ ಮಿಕ್ಸಿಗೆ ಹಾಕಿ ಎತ್ತಿಟ್ಕೊಂಡಿರ್ತೀನಿ ನಾನು, ಆ ಪುಡಿನ 1 ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ. ನಾನು ಹೇಳಿದ್ನಲ್ಲ ಮೊದಲೇ ಇನ್ನೊಂದು ಸ್ವಲ್ಪ ಖಾರಕ್ಕೆ ಹಾಕೋದಿದೆ ಅಂತ, ಇದೇನೆ. ನೀವು ಒಂದು ಸರಿ ಮೆಣಸಿನ ಪುಡಿನ ಹಾಕಿ ಮಾಡಿ ತುಂಬಾ ಟೇಸ್ಟಿಯಾಗಿರುತ್ತೆ ಅಂತಲೇ ಹೇಳ್ಬೋದು. ಖಾರವಾಗಿ ಏನೋ ಒಂಥರ ತಿನ್ನೋಕ್ಕಂತೂ ಸಿಕ್ಕಾಬಟ್ಟೆ ಟೇಸ್ಟಿಯಾಗಿರುತ್ತೆ. ಯಾವುದೇ ಸಾಸಸ್ ಯೂಸ್ ಮಾಡೋದೇ ಬೇಡ, ಆ್ಯಕ್ಚುಲಿ ಅಷ್ಟು ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ಈ ರೈಸು.
ಅಷ್ಟು ರುಚಿಯಾಗಿರುತ್ತೆ ಅಂತಲೇ ಹೇಳ್ಬೋದು. ತುಂಬಾ ಟೇಸ್ಟಿಯಾಗಿರುತ್ತೆ. ನೀವು ಕೂಡ ಈ ರೀತಿ ಟ್ರೈ ಮಾಡಿ ನೋಡಿ. ಇದಕ್ಕೆ ನಾವು ಬೇಕಾದರೆ ತರಕಾರಿ ಕೂಡ ಯೂಸ್ ಮಾಡ್ಬೋದು. ಬೇಡ ಅಂತ ಅನ್ನಿಸ್ತು ನನಗೆ. ಫ್ರೈಡ್ ರೈಸ್ ಆದರೆ ತರಕಾರಿ ಯೂಸ್ ಮಾಡ್ಬೋದು. ಇದು ಎಗ್ ರೈಸ್ ಆಗಿರೋದ್ರಿಂದ ಮೊಟ್ಟೆನೇ ಯೂಸ್ ಮಾಡಿ ಮಾಡ್ಕೊತಿರುವಂಥದ್ದು. ಮೊಟ್ಟೆ ರೆಸಿಪಿಗಳನ್ನ ನಾನು ಹಾಕ್ತೀನಿ ಒಂದೊಂದೇ ಇನ್ಮೇಲೆ ನೀವು ನೋಡಿ ಕಲಿಬೋದು. ನೀವು ಕೂಡ ಟ್ರೈ ಮಾಡ್ಬೋದು. ಇನ್ನು ಒಂದು ಪ್ಲೇಟ್ಗೆ ನಾನು ಸರ್ವ್ ಮಾಡ್ಕೊಳ್ತಾ ಇದ್ದೀನಿ. ಇದ್ರ ಜೊತೆ ಸೌತೆಕಾಯಿ ಆಗಿರ್ಬೋದು, ಈರುಳ್ಳಿ ನೆನೆಸ್ಕೊಂಡು ತಿಂತಾ ಇದ್ದರೆ ಒಂದು ಸ್ವಲ್ಪ ತಿನ್ನೋರು ಕೂಡ ಜಾಸ್ತಿ ತಿನ್ಬೋದು. ಬಿಸಿ ಬಿಸಿ ಇರಬೇಕಾದಾಗೆ ತಿಂದರೆ ತುಂಬಾ ಟೇಸ್ಟಿಯಾಗಿರುತ್ತೆ ಅಂತಲೇ ಹೇಳ್ಬೋದು. ಈ ಥರ ಮಾಡೋ ರೆಸಿಪಿ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟು ಕೂಡ ಮಾಡಿ. ನೀವು ಯಾರಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ತುಂಬಾ ಒಳ್ಳೊಳ್ಳೆ ರೆಸಿಪೀಸ್ನ ಹಾಕ್ತಾ ಇರ್ತೀನಿ. ವಿಡಿಯೋಗಳು ನೋಡಿ ಇಷ್ಟ ಆದರೆ ಲೈಕು, ಶೇರು, ಕಮೆಂಟು ನೋಡಿ. ಏನು ಸಕ್ಕತ್ತಾಗಿದೆ. ಒಂದು 3-4 ಸೌತೆಕಾಯಿ ನೆನೆಸ್ಕೊಳ್ಳೋಕ್ಕೆ ಒಂದೆರಡು ಈರುಳ್ಳಿ ಇದ್ಬಿಟ್ರೆ ಸಕ್ಕತ್ತಾಗಿರುತ್ತೆ. ನೀವು ಕೂಡ ಟ್ರೈ ಮಾಡಿ. ಥ್ಯಾಂಕ್ ಯು ಆಲ್.